ಬಿಎಸ್ವೈ ಹಾಗೂ ವಿಜೇಂದ್ರ ವಿರುದ್ಧ ಕಂಡಲ್ಲೆಲ್ಲ ನಾಲಿಗೆ ಹರಿಬಿಡ್ತಾ ಇದ್ದಂತ ಯತ್ನಾಳ್ಗೆ ಹೈಕಮಾಂಡ್ ಉಚ್ಚಾಟನೆ ಮಾಡಿ ಶಾಕ್ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಕೆಲ ಶಾಸಕರಿಗೂ ಶೋಕಾಸ್ ನೋಟಿಸ್ ಕೊಟ್ಟಿತ್ತು. ಆದರೂ ಕೂಡ ಶಾಸಕ ಎಸ್ ಟಿ ಸೋಮಶೇಖರ್ ಮಾತ್ರ ಕಾಂಗ್ರೆಸ್ ಸರ್ಕಾರವನ್ನ ಹೊಗಳೋದು ಮಾತ್ರ ಬಿಟ್ಟಿಲ್ಲ. ಅಲ್ಲದೆ ಬಿಜೆಪಿ ನಾಯಕರ ವಿರುದ್ಧನೇ ಆರೋಪಗಳನ್ನು ಮಾಡ್ತಿದ್ದಾರೆ. ಆದರೂ ಕೂಡ ಎಸ್ಟಿಎಸ್ ಹಾಗೂ ಹೆಬ್ಬಾರ್ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಬಿಜೆಪಿ ಹೈಕಮಾಂಡ್ ಹಿಂದೇಟು ಹಾಕ್ತಾ ಇದೆ. ಪಕ್ಷದ ಕಟ್ಟಾಳು ಹಾಗೂ ಹಿಂದೂ ಹುಲಿ ಎಂದೇ ಕರೆಸಿಕೊಳ್ತಾ ಇದ್ದಂತ ಯತ್ನಾಳ್ ಉಚ್ಚಾಟನೆ ಮಾಡಿರೋ ಹೈಕಮಾಂಡ್ ಮಾತ್ರ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದೆ. ಇದರಿಂದ ಬಿಎಸ್ವೈ ಕುಟುಂಬದ ವಿರುದ್ಧ ಮಾತನಾಡಿದ್ರೆ ಮಾತ್ರ ಕ್ರಮನ, ಪಕ್ಷದ ವಿರುದ್ಧ ನಡೆದುಕೊಂಡ್ರೆ ಕ್ರಮ ಇಲ್ವಾ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಎಸ್ ಮೇಡಮ್, ಈ ಸುದ್ದಿಯನ್ನು ನೋಡಿದಾಗ ಯತ್ನಾಳ್ಗೊಂದು ರೀತಿಯಾದಂಥ ನ್ಯಾಯ, ಈ ಇಬ್ಬರು ನಾಯಕರಿಗೊಂದು ರೀತಿಯಾದಂಥ ನ್ಯಾಯನ ಅಂತ. ಈಗ ಇವರು ಸೋಮಶೇಖರ್ ಅವರು ಹಾದಿ ಬೀದಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಮತ್ತು ಸಿದ್ದರಾಮಯ್ಯನವರನ್ನು ಹೊಗಳ್ತಾನೆ ಬರ್ತಾ ಇದ್ದಾರೆ. ಆಮೇಲೆ ಆಲ್ರೆಡಿ 2 ಕಾಲು ಹೊರಗಿಟ್ಟು ಬಿಟ್ಟಿದ್ದಾರೆ, 1 ಕಾಲಲ್ಲ. ಯೂಶಲಿ ನಾವೇನು ಹೇಳ್ತೀವಿ, 1 ಕಾಲು ಹೊರಗಿಟ್ಟಿದ್ದಾರೆ, ಇನ್ನೊಂದು ಕಾಲು ಒಳೆ, 2 ಕಾಲು ಹೊರಗಿಟ್ಟಿದ್ದಾರೆ. ಆದರೆ ಬಿಜೆಪಿ ಪಕ್ಷ ವಿರುದ್ಧ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇವ್ರಿಗೆ ಯಾಕೆ ತಾಕತ್ತಿಲ್ವೋ ನನಗೆ ಗೊತ್ತಿಲ್ಲ. ಯತ್ನಾಳ್ ಅವ್ರ ವಿರುದ್ಧ ಏನು ಇದ್ದಕ್ಕಿದ್ದಂತೆ ಏನು ಇವ್ರು ಕ್ರಮ ತಗೊಂಡಿದ್ದಲ್ಲ. ಅವ್ರು ಎಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಕು ಅಷ್ಟು ಡ್ಯಾಮೇಜ್ ಅನ್ನ ಮಾಡಿ ಆದ್ಮೇಲೆ ಹಾದಿ ಬೀದಿಯಲ್ಲಿ ಬಿಜೆಪಿ ಪಕ್ಷದ ಬಗ್ಗೆ ಜನ ಆಡಾಡ್ಕೊಂಡು ನಗೋಂಗ ಆದ್ಮೇಲೆ ಇದು ಮನೆ ಒಂದು 3 ಬಾಗಿಲು ಅಂತ ಆಡಳಿತ ಪಕ್ಷ ಕಾಂಗ್ರೆಸ್ ಗವಹಿಸಿ ನಕ್ಕ ಮೇಲೆ, ವಿಧಾನಸಭೆ ಎಲೆಕ್ಷನ್ ನಲ್ಲಿ ಸೋತ ಮೇಲೆ ಈಗ ಅದು ವಿಜೇಂದ್ರ ಅವರ ಒತ್ತಡಕ್ಕೆ ಮಣಿದು ಅವರನ್ನ ಈಗ ಉಚ್ಚಾಟನೆ ಮಾಡಿದ್ದಾರೆ. ಯತ್ನಾಳ್ ಅವ್ರು ಸುಮ್ಮನೆ ಇದ್ದಾರಾ? ಸುಮ್ಮನೆ ಇಲ್ಲ. ನಾನು ಪಕ್ಷ ಕಟ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ 108 ಹೇಳಿಕೆಗಳನ್ನ ಕೊಡ್ತಾರೆ. ರಮೇಶ್ ಜಾರಕಿಹೊಳಿ ಅವರೇ, ದಯವಿಟ್ಟು ನೀವು ಜಾಸ್ತಿ ಮಾತಾಡಕ್ ಹೋಗ್ಬೇಡಿ, ಒಂದ್ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಿ ಅಂತ ಹೇಳಿದ ಮೇಲೂ ಕೂಡ ಯತ್ನಾಳ್ ಅವರು ಸುಮ್ಮನೆ ಆಗ್ತಾ ಇಲ್ಲ. ಆದರೆ ತಮ್ಮ ಪ್ರಶ್ನೆ ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರು ಜನಾಕ್ರೋಶ ಯಾತ್ರೆಗೆ ಹೋಗ್ಲಿಲ್ಲ. ಅವರು ಕಾಂಗ್ರೆಸ್ ಅಲ್ಲಿ ಏನೋ ಆಗ್ಬಿಟ್ಟಿದೆ ಅಂತ ಜಂಪ್ ಮಾಡ್ಬಿಟ್ಟು ಬಿಜೆಪಿಗೆ ಹೋಗಿ ಅಲ್ಲಿ ಮಂತ್ರಿ ಆಗಿ ಈಗ ಮತ್ತೆ ಕಾಂಗ್ರೆಸ್ ಸೇರೋದಕ್ಕೆ ತರ ಏನು ತುಂಬಾ ತುದಿಗಾಲಲ್ಲಿ ನಿಂತಿದ್ದಾರೆ. ಇವೆಲ್ಲ ಅವ್ರಿಗೆ ಯಾಕೆ ಕಾಣೋದಿಲ್ಲ? ಬಿಜೆಪಿ ಅವರಿಗೆ ಎಷ್ಟು ಡ್ಯಾಮೇಜ್ ಆಗುತ್ತೋ ಆಗ್ಲಿ, ಆಮೇಲೆ ನಾವು ಏನಾದ್ರೂ ಒಂದು ಕ್ರಮ ತಗೊಳ್ತೀವಿ ಅನ್ನುವಂತ ಆಟಿಟ್ಯೂಡ್ ಇದೆಯಲ್ಲ, ಅದೇ ಇವತ್ತು ಬಿಜೆಪಿ ಪಕ್ಷನ ಈ ರೀತಿ ಈ ಒಂದು ಸ್ಥಿತಿಗೆ ಬಂದು ತಲುಪಿಸಿದೆ. ಯತ್ನಾಳ್ ಅವರಂತೂ ಹಾದಿ ಬೀದಿಯಲ್ಲಿ ಮಾತಾಡ್ತಾರೆ. ಬಟ್ ನನಗೆ ಪಾಪ ಯತ್ನಾಳ್ ಅವ್ರು ನೋಡಿದ್ರೆ ಬಹಳ ಬೇಜಾರಾಗುತ್ತೆ ರಾಮ್. ಯಾಕೆ ಅಂತಂದ್ರೆ ಅವರನ್ನು ಹುರಿದುಂಬಿಸಿದವ್ರು ಒಬ್ರ ಇಬ್ರ, ಅವ್ರ ಜೊತೆ ಕೂತವ್ರು ಒಬ್ರ ಇಬ್ರ. ಪ್ರತಾಪ್ ಸಿಂಹ ಅವರಿಂದ ಹಿಡಿದು ಹರೀಶ್, ಸಿದ್ದೇಶ್ವರ್ ಸೇರಿದಂತೆ ಅರವಿಂದ ಲಿಂಬಾವಳಿ ಎಷ್ಟು ಜನ ಅವ್ರ ಹಿಂದೆ ಬ್ಯಾಕಪ್, ಎಷ್ಟು ಸಪೋರ್ಟ್. ಯಾವಾಗ ಹೈಕಮಾಂಡ್ ಅವ್ರನ್ನ ಉಚ್ಚಾಟನೆ ಮಾಡ್ತಾ ಒಬ್ಬರಾದ್ರೂ ಬಹಿರಂಗವಾಗಿ ಬಂದು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದು ತಪ್ಪು, ಅವರೊಬ್ಬ ಹಿಂದೂ ಹುಲಿ, ಅವರೊಬ್ಬ ಬಿಜೆಪಿಯ ಕಟ್ಟಾಳು, ಅವರೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ಯಡಿಯೂರಪ್ಪ ವಿಜೇಂದ್ರ ಮತ್ತು ಯತ್ನಾಳ್ ಅವರ ನಡುವಿನ ಫೈಟ್ಗೆ ಒಬ್ಬ ನಿಷ್ಠಾವಂತ ಹಿಂದೂ ಕಾರ್ಯಕರ್ತನನ್ನ ತಾವು ಹೇಗೆ ಉಚ್ಚಾಟನೆ ಮಾಡ್ತೀರಿ ಅಂತ ಒಬ್ಬರಾದ್ರೂ ಮಾತಾಡಿದ್ರ? ಇವರು ಅರ್ಥ ಮಾಡ್ಕೋಬೇಕು ಯತ್ನಾಳ್ ಅವರು. ಯಾಕೆ ಅಂತಂದರೆ ಇರುವಾಗ ಎಲ್ಲ ನೆಂಟರು, ಇಲ್ಲದೆ ಇರುವಾಗ ಒಬ್ರು ಇರಲ್ಲ. ನಿಮ್ಮ ಹತ್ರ ಅಧಿಕಾರ ಇರುವಾಗ, ನೀವು ಪಕ್ಷದಲ್ಲಿರುವಾಗ ಎಲ್ಲರೂ ನಿಮ್ಮ ಮಾತಿಗೆ ಜೈ ಅಂದ್ರು, ನೀವು ನಮ್ಮ ನಾಯಕ ಅಂತ ನಿಮ್ಗೆ ಉಗೆ ಅಂದ್ರು. ಇವಾಗ ಯಾರಿದ್ದಾರೆ ಯತ್ನಾಳ್ ಅವರೇ ನಿಮ್ಮ ಪರವಾಗಿ ಮಾತಾಡೋದಕ್ಕೆ? ನಿಮ್ಮ ಜೊತೆ ಇರೋರು ಹೋಗಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾರೆ, ಸಿದ್ದೇಶ್ವರ ಹರೀಶ್ ಅವರು, ಮುರುಗೇಶ್ ನಿರಾಣಿ ಅವರು ಭೇಟಿ ಆಗ್ತಾರೆ. ಮತ್ತೊಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಒಂದ್ ಸ್ವಲ್ಪ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ವಿಜಯೇಂದ್ರ ಅವರು, ಯತ್ನಾಳ್ ಅವರೇ ವಿಜಯಪುರದಲ್ಲಿ ಜನಾಕ್ರೋಶ ಯಾತ್ರೆಯಲ್ಲಿ ಹೆಂಗ ಮೆರೆದ್ರು, ಒಳ್ಳೆ ಮಾಸ್ ಲೀಡರ್ ತರ ನಿಮ್ ಬೆಂಬಲಿಗರಲ್ಲ ಅವ್ರ ಎತ್ತಿ 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 ಜೋಲಾಡಿಸಿದ್ದು ನೋಡ್ಬಿಟ್ರೆ ಎಲ್ಲಿದೆ ನಿಮ್ ಹವಾ ವಿಜಯಪುರದಲ್ಲಿ? ಹೇಳಿ, ಎಲ್ಲಿದೆ ಅವ್ರ ಹವಾ? ಅವ್ರು ಹೇಳ್ತಾರೆ ವಿಜಯೇಂದ್ರ ಅವರು, ನಮ್ಗೆ ಯತ್ನಾಳ್ ಅವರು ಪಕ್ಷ ಬಿಟ್ಟು ಹೋಗಿದ್ರಿಂದ ಏನು ಪ್ರಯೋಜನ ಆಗಿಲ್ಲ, ಆದ್ರೆ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ. ಸೊ ಯತ್ನಾಳ್ ಅವರು ಇಷ್ಟು ದಿನ ಹಾರಾಡಿದ್ದು, ಚೀರಾಡಿದ್ದು, ಒದರಾಡಿದ್ದು ಎಲ್ಲ ಹೊಳೆಯಾಗ ಹುಣಸೆಹಣ್ಣು ತೊಳೆದಂಗ ಆಯ್ತೆ ಹೊರತು ಒಬ್ರು ಇವ್ರ ಜೊತೆಗೆ ಇಲ್ಲ. ಈಗ ಯತ್ನಾಳ್ ಅವರು ಯೋಚನೆ ಮಾಡ್ಬೇಕು. ಯತ್ನಾಳ್ ಅವರ ಜೊತೆಗೆ ಗುರುತಿಸಿಕೊಂಡಿರುವಂತ ರೆಬಲ್ ಶಾಸಕರು ಈಗೇನೋ ಬಾಯಿ ಮುಚ್ಕೊಂಡು ಎಲ್ಲ ಹೈಕಮಾಂಡ್ ಹೇಳ್ದಂಗೆ ಅಂತ ಬಾಯಿ ತೆಗೆದ ಬೀಗ ಹಾಕೊಂಡು ಕೂತಿದಿರಲ್ಲ, ನೀವು ಯೋಚನೆ ಮಾಡಬೇಕು.
ನೀವು ಬಿಜೆಪಿ ಪಕ್ಷಕ್ಕೋಸ್ಕರ ದುಡಿದವರು, ನೀವು ಬಿಜೆಪಿ ಪಕ್ಷಕ್ಕೋಸ್ಕರ ಬೀದಿಗೆ ಬಂದು ಪ್ರತಿಭಟನೆ ಮಾಡಿದವರು, ನೀವು ಬಿಜೆಪಿ ಪಕ್ಷಕ್ಕೋಸ್ಕರ ಹಲವಾರು ಕೇಸ್ಗಳನ್ನ ಹಾಕಿಸಿಕೊಂಡವರು, 2 ಸೀಟ್ ಇಲ್ಲದೆ ಇರುವಂತಹ ಬಿಜೆಪಿ ಪಕ್ಷವನ್ನ ಅಧಿಕಾರದಲ್ಲಿ ದಕ್ಷಿಣ ಭಾರತದಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿದವರು. ಇವತ್ತು ಹೈಕಮಾಂಡ್ ಏನ್ ಮೆಸೇಜ್ ಪಾಸ್ ಮಾಡ್ತಾ ಇದೆ? ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು ಪಕ್ಷಾಂತರ ಮಾಡಿ ಬಂದಿದ್ದಾರೆ, ಆದ್ರೆ ಅವರ ವಿರುದ್ಧ ಒಂದು ಕ್ರಮಕ್ಕೂ ಕೂಡ ಮುಂದಾಗ್ತಾ ಇಲ್ಲ ನಿಮ್ಮ ಹೈಕಮಾಂಡ್. ಅದೇನಾದ್ರೂ ನೀವು ಬಾಯಿ ಬಿಟ್ಬಿಟ್ರೆ ಅಲ್ಲಿಗೆ ತಂದು ಫೇವಿಕಾಲ್ ಹಾಕಿ ನಿಮ್ ಬಾಯಿ ತೆಗಿಲಾರ್ದಂಗೆ ಒಟ್ಟು ಬಿಡ್ತಾರೆ ಬಾಯಿಗೆ. ಸೊ ಇದನ್ನ ಬಿಜೆಪಿ ಅವರು ಅರ್ಥ ಮಾಡ್ಕೋಬೇಕು. ಆಯ್ತು, ನಿಮಗೆ ಯಾಕೆ ಅಂತಂದ್ರೆ ನೀವೆಲ್ಲ ಸಾರ್ವಜನಿಕ ವಲಯದಲ್ಲಿರೋರು. ಮತ್ತೊಂದು ಕಡೆ ಈ ಯಾರು ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು ಏನಾದ್ರೂ ಅಪಾಲಜಿ ಲೆಟರ್ ಬರ್ದು ಕೊಟ್ರ ಇವ್ರಿಗೆ? ನೀವು ಬರ್ಸ್ಕೊಂಡಿದ್ದೀರಾ ಅಪಾಲಜಿ ಲೆಟರು? ಇಲ್ಲ. ಅವ್ರ ವಿರುದ್ಧ ಏನಾದ್ರೂ ಕ್ರಮ ಕೈಗೊಂಡಿದ್ದೀರಾ? ಇಲ್ಲ. ಅವ್ರು ಮಾಡಿದ್ರೆ ಓಕೆ, ಬೇರೆಯವ್ರು ಮಾಡಿದ್ರೆ ತಪ್ಪು. ಏನಿದು ಡಬಲ್ ಸ್ಟ್ಯಾಂಡರ್ಡ್ ನಿಮ್ದು ಬಿಜೆಪಿ ಪಕ್ಷದವ್ರದ್ದು? ಆಮೇಲೆ ಇನ್ನೊಂದು ಬಹಳ ಮಾತಾಡ್ತಾರೆ. ನೀವು ನೋಡಿದೀರಾ ಆರ್ ಅಶೋಕ್ ಅವರು ವಿಜಯೇಂದ್ರ ಅವರು ಅಕ್ಕಪಕ್ಕ ಕುತ್ಕೊಂಡಿರೋದು ಸೆಷನ್ ಅಲ್ಲಿ? ನೋಡಿದಿರಾ? ಕುತ್ಕೊಂಡಿದಾರ ಅವ್ರು? ನನ್ಗೆ ಗೊತ್ತಿಲ್ಲ, ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಕುತ್ಕೊಂಡಿದ್ದಾರೇನ್ರಿ ಕಾಂತರಾಜ್? ತುಂಬಾ ವಿರಳ, ನಾನು ನೋಡೇ ಇಲ್ಲ. ಬಹಳ ಜನ ಬಿಜೆಪಿ ಅವ್ರು ಹೇಳೋದು ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅವರಿಗೆ ತಾಳಮೇಳ ಇಲ್ಲ ಅಂತ. ಒಬ್ರು ಆಪೋಸಿಷನ್ ಲೀಡರು, ಒಬ್ರು ಪಕ್ಷದ ರಾಜ್ಯಾಧ್ಯಕ್ಷರು, ಇಬ್ರು ಶಾಸಕರೇ. ಆದ್ರೆ ಇಬ್ಬರಲ್ಲಿ ತಾಳಮೇಳ ಇಲ್ಲ. ಇಬ್ರು ಸೆಷನ್ ನಲ್ಲಿ ಒಕ್ಕೊರಲಿನಿಂದ ಮಾತಾಡಿದ್ ನೋಡಿಲ್ಲ, ಇಬ್ರು ಒಟ್ಟಿಗೆ ಕುತ್ಕೊಂಡಿರೋದು ನೋಡಿಲ್ಲ. ಜನಾಕ್ರೋಶ ಯಾತ್ರೆ ಸಕ್ಸಸ್ ಆಯ್ತು ಅಂತ ಅಂದರೆ ಅದು ವಿಜಯೇಂದ್ರ ಅವರಿಗೆ ಕ್ರೆಡಿಟ್. ಅದರ ಹಿಂದೆ ಕೆಲಸ ಮಾಡಿರುವಂತ ಹಿರಿಯ ನಾಯಕರಿಗೆ ನೋ ಕ್ರೆಡಿಟ್. ಎಲ್ಲಾ ವಿಜಯೇಂದ್ರ. ಪಾಪ ಇವ್ರು ಮಾತ್ರ ಬಾಯ್ ಬಡ್ಕತಾ ಇರ್ಬೇಕು, ನಾವು ಇದೀವಿ ಅಂತ. ಇಂತಹ ಪರಿಸ್ಥಿತಿ ಬಿಜೆಪಿಯಲ್ಲಿ ಆಗಿದೆ. ಅದಲ್ಲದೆ ತುಂಬಾ ಇಂಪಾರ್ಟೆಂಟ್, ಸಂಘ ಮತ್ತು ಪಕ್ಷದ ನಡುವೆ ಒಂದು ತಾಳಮೇಳ, ಹೊಂದಾಣಿಕೆಯನ್ನ ತರೋದಕ್ಕೆ. ಮತ್ತು ಈಗ ಬಿಜೆಪಿದು ಪಾರ್ಟಿ ಆಫೀಸ್ ಇಲ್ಲೇ ಇದೆ ತಾನೆ, ಜಗನ್ನಾಥ ಭವನ ತಾನೆ, ಇಲ್ಲೇ ಇದೆ ನಮ್ಮ ಆಫೀಸ್ ಹಿಂದ್ಗಡೆ. ಲಕ್ಷಾಂತರ ಕಾರ್ಯಕರ್ತರು ಪ್ರತಿದಿನ ಓಡಾಡ್ತಾರೆ. ಬಹಳಷ್ಟು ಜನ ಅಲ್ಲಿ ಬಹಳಷ್ಟು ನೋವುಗಳು ಅಥವಾ ತೊಂದರೆಗಳು, ಕಷ್ಟ ಸುಖಗಳಿಗೋಸ್ಕರ ಬಿಜೆಪಿ ಆಫೀಸ್ಗೆ ಬರ್ತಾರೆ. ಈಗ ಬಿಜೆಪಿ ಆಫೀಸಲ್ಲಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು. ಆದರೆ ಬಿಜೆಪಿ ಪಕ್ಷದ ಪ್ರಧಾನ ಸಂಘಟನಾ ಕಾರ್ಯದರ್ಶಿ, ಬಿಜೆಪಿ ಪಕ್ಷದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಅನ್ನೋರು ಇದ್ರು. ಅವ್ರದ್ದು ಏನಾಯ್ತೋ, ಏನ್ ಲಪಡ ಆಯ್ತೋ, ಏನಾಯ್ತೋ ನನಗ್ ಗೊತ್ತಿಲ್ಲ. ಅವ್ರು ಹೊರಟೋದ್ರು. ಹೊರಟೋದಾಗಿಂದ ಇಲ್ಲಿಯವರೆಗೆ 1 ವರ್ಷ ಆಗಕ್ ಬಂತು ಮೇಗೆ. ಆ ಸ್ಥಾನವನ್ನ ಇನ್ನೂ ಖಾಲಿ ಇಟ್ಟಿದ್ದಾರೆ, ಅದನ್ನ ಇನ್ನೂವರೆಗೂ ಭರ್ತಿ ಮಾಡಿಲ್ಲ. ರಾಜ್ಯಾಧ್ಯಕ್ಷರು ಅಪ್ಪ ಅನ್ನೋದಾದ್ರೆ ಈ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ತಾಯಿ ಇದ್ದ ಹಾಗೆ. ಅವ್ರು ಅಲ್ಲೇ ವಾಸವಾಗಿರ್ತಾರೆ, ಪಕ್ಷದ ಕಚೇರಿ ಒಳಗಡೆ 3 ಹೊತ್ತು 24x7 ಅಲ್ಲೇ ಇರ್ತಾರೆ. ಪ್ರತಿಯೊಬ್ಬ ಸದಸ್ಯನ ದುಃಖ ದುಮ್ಮಾನ ಕಷ್ಟ ಕಾರ್ಪಣ್ಯಗಳಿಗೆ ಯಾವತ್ತೂ ಕೂಡ ಕಿವಿಗೊಡೋದು ಇವರು, ಪ್ರಧಾನ ಸಂಘಟನಾ ಕಾರ್ಯದರ್ಶಿ. ಇಲ್ಲಿವರೆಗೆ 1 ವರ್ಷ ಆಯ್ತು ಇಲ್ಲ. ರಾಜ್ಯಾಧ್ಯಕ್ಷರಿಗೆ ಬೇರೆ ಬೇರೆ ಕೆಲಸಗಳಿರ್ತವೆ, ಊರೂರು ಅಡ್ಡಾಡ್ತಾರೆ, ಪಕ್ಷವನ್ನ ಬಲವರ್ಧನೆ ಮಾಡಬೇಕು, ಎಲ್ಲ ಮಾಡಬೇಕು. ಆಫೀಸಲ್ಲಿ ಕುತ್ಕೊಂಡು ಬರುವಂತಹ ಕಾರ್ಯಕರ್ತರು ಅಥವಾ ಶಾಸಕರು ಯಾರೋ ಒಬ್ರು ಅವರ ದುಃಖ ದುಮ್ಮಾನಗಳನ್ನ ಆಲಿಸುವವರೊಬ್ರು ಬೇಡವೇ? ಈಗ ತಂದೆ ಬ್ಯುಸಿ ಇದ್ದಾರೆ ಅಂದ್ರೆ ತಾಯಿ ಹತ್ರ ಹೋಗೋದು ಬೇಡವೇ? ತಾಯಿನೇ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಆ ಕಮ್ಯುನಿಕೇಶನ್ ಗ್ಯಾಪ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಮೋಸ್ಟ್ಲಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರಿಗೆ ಬೇಡ ಅಂತ ಅನ್ಸುತ್ತೆ ಈ ಒಂದು ಪೊಸಿಷನ್. ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿಯ ಸ್ಥಾನ ಭರ್ತಿ ಆಗೋದು ಮೋಸ್ಟ್ಲಿ ವಿಜಯೇಂದ್ರ ಅವರಿಗೆ ಬೇಡ ಅಂತ ಅನ್ಸುತ್ತೆ. ಯಾಕಂದ್ರೆ 2 ಪವರ್ ಸೆಂಟರ್ ಆಗೋಗುತ್ತೆ. ಸೊ 2 ಅಧಿಕಾರಿಗಳಿದ್ರೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಗೊಂದಲ ಆಗತ್ತೆ. ಹಾಗಾಗಿ ನಾನೇ ಇದ್ರೆ ಸಾಕು ಅಂತ ವಿಜಯೇಂದ್ರ ಅವ್ರಿಗೆ ಬಂದಿರಬೇಕು. ಬಟ್ ವಿಜಯೇಂದ್ರ ಅವರು ಅರ್ಥ ಮಾಡ್ಕೋಬೇಕು, ಕೇವಲ ತಮ್ಮ ನಿರ್ಧಾರವೇ ಅಂತಿಮ ಅಲ್ಲ. ಪಕ್ಷ ಮತ್ತು ಸಂಘಟನೆ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋದಲ್ಲಿ ಮಾತ್ರ ಬಿಜೆಪಿ ಒಂದು ಪಕ್ಷವಾಗಿ ಮುಂದುವರಿಯೋದಕ್ಕೆ ಸಾಧ್ಯ. ತಂದೆ ತಾಯಿಗಳಿಲ್ಲದ ಅನಾಥ ಮಕ್ಕಳ ತರ ಅಲ್ಲಿನ ಪರಿಸ್ಥಿತಿ ಆಗಿದೆ. ಎಲ್ಲದಕ್ಕೂ ವಿಜಯೇಂದ್ರ ಅವ್ರ ಹತ್ರನೇ ಹೋಗಕ್ಕಾಗೋದಿಲ್ಲ. ಅದಕ್ಕೆ ಅಂತ ಒಬ್ಬ ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಇರಬೇಕು. ಇದ್ದರೆ
ಒಂದಿಷ್ಟು ಇನ್ನೂ ಸುಗಮ ಆಗುತ್ತೆ. ಪಕ್ಷಕ್ಕೆ ಅದಕ್ಕೆ ಆ ಸ್ಥಾನ ತುಂಬೋದಕ್ಕೆ ಇವ್ರಿಗೆ ಇನ್ನೂ ರೈಟ್ ಪರ್ಸನ್ ಸಿಕ್ಕಿದೆಯೋ ಸಿಕ್ಕಿಲ್ವೋ ಗೊತ್ತಿಲ್ಲ. ರಾಜ್ಯಾಧ್ಯಕ್ಷರಿಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಹೆಸರು ಹೇಳದ ಬಹಳಷ್ಟು ಜನ ಕಾರ್ಯಕರ್ತರು ನಮ್ಗೆ ಫೋನ್ ಮಾಡಿ ಹೇಳ್ತಾರೆ, ರಾಧಾ ಮೇಡಮ್ ಇದೊಂದು ಸ್ವಲ್ಪ ಹೇಳಿ ನೀವು ಹೇಳಿದ ಮೇಲೆ ಆದ್ರೂ ಒಬ್ಬ ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿನ ನೇಮಕ ಮಾಡ್ತಾರಾ ಅಂತ. ನಿಮ್ಮ ಇಷ್ಟಪ್ಪ, ಅದೇನು ಮಾಡ್ತೀರೋ ಮಾಡಿ ಅಷ್ಟೇ.